ಅವ್ರಿಗೆ ಕೆಲಸ ಸಿಗದೆ ಸೂಸೈಡ್ ಮಾಡಿ ಸತ್ಕೊಂಡಿದೆ, ಸೂಸೈಡ್ ಮಾಡಿ ಸತ್ತಿದ್ದಾರೆ. MBA ಓದಿ ನನಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಸೂಸೈಡ್ ಮಾಡಿ ಸತ್ತಿದ್ದಾರೆ ಅಂದ್ರೆ ಈ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ? ನಮ್ಮಂತ ಯುವಕರಿಗೆ ನೀವು ಚಿಕ್ಕ ವಯಸ್ಸಿಂದ ಬೆಂತಟ್ಟಿ ಓದಿ ಓದಿ ಕಲೀರಿ ಕಲೀರಿ, ಸ್ಕೂಲ್ಗೆ ಹೋಗ್ರಿ, ಒಳ್ಳೆ ರ್ಯಾಂಕ್ ತಗೊಳ್ಳಿ, ಡಿಗ್ರಿ ತಗೊಳ್ಳಿ ಅಂತ ನೀವು ಕಲಿಸ್ತೀರಲ್ಲ ಮನೆಯಲ್ಲಿ. ಏನಕ್ಕೆ? ಸಾಯಿಸಕ್ಕ? ಏನಕ್ಕೆ? ನಾವೇನಕ್ಕೆ ಓದ್ಬೇಕು? ಓದಿ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಹೆಂಗೋ ಮಾಡಿ ಒಂದು ಡಿಗ್ರಿ ಪಡೆದ್ರೆ ಪಕೋಡ ಮಾರಿ ಅಂತೀರಾ ನೀವು? 2 ಕೋಟಿ ಕೆಲಸ ಕೊಡ್ತೀನಿ ಅಂದ್ರಲ್ಲ, 2 ಕೋಟಿ ಕೊಟ್ಟಿದ್ದೀರ ಯಾರಿಗಾದ್ರು? ಈ ಕೊರೋನಾ ಮಹಾಮಾರಿ ಬಂದಾಗಿಂದ 2 ಕೋಟಿ ಜನ ಕೆಲಸ ಕಳ್ಕೊಂಡಿದ್ದಾರೆ. ಇವತ್ತು 2 ವರ್ಷದ ಮೇಲೆ ಇವಾಗ ಜನರ ಸಾಮಾನ್ಯ ಜೀವನ ಮಾಮೂಲಿ ಟ್ರ್ಯಾಕ್ ಬರ್ತಾ ಇದೆ ಅಂದ್ರೆ 4ನೇ ಅಲೆ ತಗೊಂಡ್ ಬರ್ತಾ ಇದ್ದಾರೆ. ನನಗಂತೂ ಈ 4ನೇ ಅಲೆ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಈ ಬಿಜೆಪಿ ಅವರು ದುಡ್ಡು ಹೊಡೆಯಕ್ಕೆ 4ನೇ ಅಲೆನೂ ಬೇಕಾದ್ರೆ ತರ್ಬೋದು, 6ನೇ ಅಲೆ ಬೇಕಾದ್ರೂ ತರ್ಬೋದು. ಆ ಮಹಿಳೆ, ಆ ಚಿಕ್ಕ ಹುಡುಗಿ MBA ಮಾಡಿ ಒಂದು ಕನಸನ್ನು ಕಂಡಿತ್ತು. ಆ ಕನಸನ್ನ ಒಡೆದಾಕಿರುವಂತ ಈ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ಒಬ್ಬೊಬ್ಬ ಯುವಕನ ಜೀವನ ಇವತ್ತು ಬಹಳ ಹಾಳಾಗ್ತಾ ಇರೋದು ಈ ಬಿಜೆಪಿ ಸರ್ಕಾರದಿಂದ. ನಮ್ಮ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಆದ್ರೆ ಯೂತ್ ಕಾಂಗ್ರೆಸ್ ಎಲ್ಲ ಯುವಕರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದೆ. ನಾವು ಈ ಹೋರಾಟದಲ್ಲಿ ಮುಂದುವರಿತೀವಿ.